ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕಡೆಯ ಕ್ಷಣದಲ್ಲಿ ಆಡಿರುವಂತಹ ಮಾತು ದೇವೇಗೌಡರ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರು ನಿಮ್ಮ ರೇಟ್ ಹೇಳಿ ಅನ್ನೋದ್ರ ಬಗ್ಗೆ ಇದು ಸಮುದಾಯದ ಮೇಲೆ ಪರಿಣಾಮ ಬೀರಿದೆ, ತಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತಾ ಇದೆ? ಜಮೀರ್ ಅವರು ಮಾಡಿರೋ ಮಾತನ್ನು ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೀನಿ. ಸಾರ್ವತ್ರಿಕವಾಗಿ ಮಾತಾಡ್ಬೋದು, ಆದರೆ ವೈಯಕ್ತಿಕವಾಗಿ ಪದ ಬಳಕೆ ಅದು ಸ್ವಲ್ಪ ಆಘಾತ ಆಗಿದೆ ಸಮುದಾಯಕ್ಕೆ. ನೋಡೋಣ ಏನಾಗುತ್ತೆ. ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ಆರೋಪಗಳನ್ನು ಮಾಡಿದ್ರು, ತಾವು ಪಕ್ಕದಲ್ಲಿ ನಿಂತ್ಕೊಂಡಿದ್ರಿ. ಇನ್ನೊಂದು ಆರೋಪ ಮಾಡಿದ್ರು ಅವರು, ಕುಮಾರಸ್ವಾಮಿ ಅವರು ಮುಸಲ್ಮಾನರ ಮನೆಗೆ ಬಂದು ರಾತ್ರಿ ಕೈಗೆ ಇಂಕ್ ಹಚ್ಚಿ ಹೋಗ್ಬಿಡ್ತಾರೆ, ದುಡ್ಡು ಕೊಟ್ಟು ನ್ಯೂಟ್ರಲ್ ಮಾಡ್ತಾರೆ ಅನ್ನೋವಂಥದ್ದು. ಈಗ ಚುನಾವಣಾ ಅಕ್ರಮಗಳ ಬಗ್ಗೆ ಏನೇನು ಮಾಡ್ಬೋದು ಅಂತ ಅವ್ರು ಊಹೆ ಮಾಡ್ಕೊಂಡು ಮಾತಾಡಿರ್ಬೋದು. ಅದನ್ನೇ ನಾನೇನು ಎಲ್ಲ ಗಮನಿಸಿಲ್ಲ, ಏಕೆಂದರೆ ನಾನು ಪ್ರತಿಯೊಬ್ಬ ನಾಯಕರ ಮಾತನ್ನು ಕೇಳ್ತಕ್ಕಂಥ ಅದಕ್ಕೆ ಅರ್ಥೈಸ್ಕೊಳ್ತಕ್ಕಂಥ ಸ್ಥಿತಿಲಿ ಇರಲಿಲ್ಲ. ಜನಗಳಿಗೆ ಅವ್ರಿಗೆ ನಾವು ಅವ್ರ ಮತ ಕೇಳೋ ಸ್ಥಿತಿಲಿ ಇದ್ವಿ. ನೋಡೋಣ, ಆ ಥರ ಏನೂ ಆಗಿರಲಿಕ್ಕಿಲ್ಲ. ಜನಗಳಿಗೆಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಎಲ್ಲರೂ ಹೋಗಿ ವೋಟ್ ಮಾಡಿದ್ದಾರೆ. ಆ ಥರ ಅವಾಂತರಗಳೇನೂ ಆಗಿಲ್ಲ. ಸರ್, ಇಡೀ ರಾಜ್ಯದ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಚನ್ನಪಟ್ಟಣದ ಕಡೆ ನೋಡ್ತಾ ಇದ್ದಾರೆ ರಿಸಲ್ಟ್ ಏನಾಗುತ್ತೆ ಅಂತ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಹೊರಹೆಚ್ಚತಕ್ಕಂಥ ಒಂದು ಚುನಾವಣೆ. ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸು ಎರಡೂ ಕೆಲಸ ಮಾಡುತ್ತೆ. ಚುನಾವಣೆಯಲ್ಲಿ ಸೋತರೆ ನಾನು ಮತ್ತೊಮ್ಮೆ ಪಕ್ಷಾಂತರಿ ಆದೋದಕ್ಕೆ ಜನ ಒಪ್ಪಲಿಲ್ಲ ಅಂತ ಅನ್ಕೋಬೋದು. ಪಕ್ಷಗಳ ಬದಲಾವಣೆ ಮಾಡಿದ ಜನ ನಾನು ತಿರಸ್ಕಾರ ಮಾಡೋದು ಅಂತ ಅನ್ಕೋಬೋದು. ಮತ್ತು ಕಾಂಗ್ರೆಸ್ಸಿನ ವರ್ಚಸ್ಸು ಕೂಡ ಏನೂ ಇಲ್ಲ ಅಂತ ಅನ್ಕೋಬೋದು.